ತಂದೆ ಬಸವಣ್ಣನವರಂತ ಮಹಾಮಾನವತಾವಾದಿಯರಿಲ್ಲ. ಅಪ್ಪ ಜಗಜ್ಯೋತಿ ಶ್ರೀ ಬಸವೇಶ್ವರರಂತ ಮಹಾಮಾನವತಾವಾದಿಯರಿಲ್ಲ. ತಾಯಿ ನೀಲಮ್ಮನಂತ ಶರಣೆಯರಿಲ್ಲ. ತಾಯಿ ನೀಲಮ್ಮನಂತ ಭಕ್ತಿ ಶರಣೆಯರಿಲ್ಲ. ನಮ್ಮಕ್ಕ ಹೇಮರೆಡ್ಡಿ ಮಲ್ಲಮ್ಮನಂತ ಸ್ವಚಯಿಲ್ಲ. ತಾಯಿ ನೀಲಮ್ಮನಂತ ಭಕ್ತಿ ಶರಣೆಯರಿಲ್ಲ ಈ ಜಗದೊಳಗ. ನಮ್ಮಕ್ಕ ಹೇಮರೆಡ್ಡಿ ಮಲ್ಲಮ್ಮನಂತ ಸ್ವಚಯಿಲ್ಲ ಈ ಜಗದೊಳಗ. ಹುಡುಗರು ಹೌದು ಹೌದು. ಭಾಳ ಖುಷಿ ಆತ್ರಿ. ಏನ್ ಜಾನಪದ ಹಾಡ್ರಿ. 12ನೇ ಶತಮಾನಕ್ಕೆ ಓದ್ಬಿಟ್ರಲ್ಲ ಒಮ್ಮೆ. ಹೆಂಗಂದ್ರೆ ಶರಣರ ಹಾಡಗಳ. ಓಹೋ, ಹೆಂಗಂದ್ರೆ ಬಸವಣ್ಣವ್ರ ಖುಷಿ ಆತ್ರಿ. ಭಾಳ ಖುಷಿ ಆತ್ರಿ. ಭಾಳ ಖುಷಿ ಆತ್ರಿ. ಹಾ, ಯಾಕಿಂತ ಜನಪದ ಹಾಡ್ಬೇಕು ಹೇಳ್ರಿ? ಹೌದ್ರಿ. ಏನಂದ್ರ ಜನಪದ ಬಾಳ ಸೊಗಸಾದ ಅಕ್ಕಮಾದಿ ತಾಯಿ ಅಕ್ಕಮಾದಿ ಅವ್ರು ಬರೆದ ಏನ್ ಕೃತಿ ನೋಡ್ರ ಭಾರಿ ಮೈ ಜುಮ್ ಅನ್ಸಲ್ಲ. ಅಂತವ್ರ ಹೆಸರು ಉಳಿಸ್ಬೇಕ್ರಿ. ಮಹಾತ್ಮ ಗಾಂಧೀಜಿ ಅವ್ರ ಏನಂದ್ರ ರೈತರಿಗೆ ಏನ್ ಹೇಳ್ರಿ ಅವ್ರ, ಕುರಿ ಆಡ ಇದನ್ನ ಎತ್ತ ಸಾಕ್ರಿ, ನಿಮ್ಮ ಉದ್ಧಾರ ಆಗ್ತೈತಿ ನಿಮ್ಮ ರೈತ ಜೀವನ ಅಂತ ಹೇಳಿ ರೈತರಿಗೆ ಸಂದೇಶ ಮಹಾತ್ಮ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಅದಕ್ಕ ನಾವ್ ಈಗ ಏನ್ ಮಾಡ್ಬೇಕೈತಿ ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರು ಹೆಂಗೆ ಹೇಳ್ಯಾರಲ್ಲ, ಎಲ್ಲಾರು ರೈತರಿಗೆ ಭಾರಿ ಸಪೋರ್ಟ್ ಮಾಡ್ಬೇಕು ಅನ್ಬೇಕು. ಯಾಕಂದ್ರೆ ಯಾರು ದನಕರಗಳನ್ನ ಸಾಕಿರ್ತಾರೋ ಅಂತವ್ರನ್ನ ತಂದ ಸನ್ಮಾನ ಮಾಡ್ಬೇಕು. ನಾವು ಸಾವಯವ ಗೊಬ್ಬರ ಉಪಯೋಗಿಸ್ಬೇಕು. ಸಾವಯವ ಗೊಬ್ಬರನ ಉಪಯೋಗ ಮಾಡ್ಬೇಕು. ಯಾಕಂದ್ರೆ ರಾಸಾಯನಿಕ ಮುಕ್ತ ಗೊಬ್ಬರ ಆದ್ರೆ ನಾವು ಬದುಕ್ಲಕ್ ಸಾಧ್ಯ. ರಾಸಾಯನಿಕ ತಿಂದು ಶುಗರ್ ಎಲ್ಲ BP ಎಲ್ಲ ಹೆಚ್ಚಾಗಿರ್ತಾವ ರೋಗಗಳ. ಅದಕ್ಕೆ ಸಾವಯವ ಗೊಬ್ಬರ ತಿಪ್ಪಿ ಗೊಬ್ಬರ ಬಳಸಿ ಯಾರು ಬೆಳಿತಾರಲ್ಲ ಅವ್ರಿಗೆ, ಅಂತ ಮಹಾನ್ ರೈತರಿಗೆ ನಾವು ಅವ್ರಿಗೆ ಸನ್ಮಾನ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಬೇಕನ್ನೋ ಭಾವನೆ ನಮ್ಮದೈತಿ. ಅಂತ ಹೃದಯ ತುಂಬಿತ್ ನಮಗ್. ಅದಕ್ಕೆ ಅಂತವ್ರ ರೈತರನ್ನ ಹುಡುಕ್ಯಾಡ್ಕೊಂತಾರ್ನು. ಮತ್ತ ಹಾಡಿನೊಂದಿಗೆ ಅಡಿಗೆ ಮಾಡೋದು ಹಾಡಿನೊಂದಿಗೆ ಅಡಿಗೆ ಮಾಡುವಂತ ತಾಯಂದ್ರ ಯಾರದಾರು, ಬುದ್ಧಿವಂತರ ಯಾರದಾರು, ಯಾರ ಮಹಾನ್ ವ್ಯಕ್ತಿಗಳು ಅದಾರ. ಪುರುಷರು ಅಡಿಗೆ ಮಾಡೋರು, ಹೆಣ್ಮಕ್ಳು ಅದಾರು, ಮತ್ತ ಗಂಡ ಮಕ್ಳು ಅದಾರ. ಅಂತ ಗಂಡ ಮಕ್ಳು ಯಾರೇ ಅಂತದ್ ಒಂದ್ ಅಡಿಗೆ ಮಾಡುವಂತ ನಮ್ಗೆ ಶಕ್ತಿ ಶೈಲಿ ಐತಿ, ನಮ್ಗೆ ಆ ಪದ್ಧತಿ ಗೊತ್ತೈತಿ ಅಂದ್ರೆ ಅವ್ರನ್ನ ಕರ್ಸೋಣ, ಆಹ್ವಾನ ಮಾಡೋಣ. ಹೆಣ್ಮಕ್ಳು ಯಾರ ಅಡಿಗೆ ನಾವು ಚಲೋ ಮಾಡ್ತೀವ್ರಿ ಅನಾರಿ ಅಂತಂದ್ರೆ ಅಂತ ಹೆಣ್ಮಕ್ಳು ತಂದ ಅಡಿಗೆ ಮಾಡ್ಸೋಣ. ಅದಕ್ಕೆ ನಮ್ದು ಏನದ, ಈಗ ಯಾರು ಒಳ್ಳೆ ಈ ಭೂಮಿ ತಲೆ ಮೇಲೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು, ಸರ್ವಶ್ರೇಷ್ಠರಾದ ವಿದ್ಯಾರ್ಥಿ ಮಹಾನ್ ವಿದ್ಯಾರ್ಥಿನಿಯರಿಗೆ ಭಾರಿ ಮಾರ್ಕ್ಸ್ ತಗೊಂಡು ಓದಿ ಮಾರ್ಕ್ಸ್ ತಗೊಂಡ್ರಂದ್ರ ಅವ್ರಿಗೆ ನಾವು ಸನ್ಮಾನ ಮಾಡ್ಬೇಕು. ಸನ್ಮಾನ ಮಾಡುವಂತ ಕೆಲಸ ಮಾಡ್ಬೇಕು. ಮತ್ ಮಹಾನ್ ಸೈನಿಕರದಾರಲ್ಲ ನಮ್ಮ ಸೈನಿಕರು, ದೇಶ ಕಾಯುವಂತ ಸೈನಿಕರು ತಮ್ಮ ಜೀವ ಪಣಕ್ಕಿಟ್ಟ ಕಿಸಿಂದ ನಮ್ಮನ್ನ ಕಾಪಾಡ್ತಾರ. ಅಂತ ಸೈನಿಕರನ್ನ ತಂದು ನಾವು ಸನ್ಮಾನ ಮಾಡುವಂತ ವಿಚಾರ ಇಟ್ಕೊಂಡಿದೀವಿ. ಮತ್ತೆ ಈಗ ರೈತರಂತೂ ಮಾಡ್ಲಾಕತ್ತಿದೀವಿ. ಅದಕ್ಕೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವ್ರು ಏನ್ ಹೇಳ್ರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ. ಜೈ ಜವಾನ್ ಜೈ ಕಿಸಾನ್ ಅಂದ್ರೆ ಎಂತ ಮಾತಿನೊಳಗೆ ಶಕ್ತಿ ಐತಿ. ಹೌದಲ್ರಿ? ನಮ್ಮ ಸೈನಿಕರಿಗೆ ಒಂದು ಹುರುಪು ಬರುವಂತ ಮಾತು ಹೇಳ್ರು, ರೈತರಿಗೆ ಅವ್ರಿಗೆ ಒಂದು ಖುಷಿ ಕೊಡುವಂತದ ಶಕ್ತಿ ಬರುವಂತ ಮಾತು ಹೇಳ್ರು. ಅದಕ್ಕೆ ನಾವೇನಾಗಿದೆ, ಯಾರು ಈ ಭೂಮಿ ತಾಲಿ ಪೊಲೀಸ್ ಇಲಾಖೆಯವರು ಒಳ್ಳೆ ಕೆಲಸ ಮಾಡ್ಲಿ, ಅವ್ರನ್ನ ತಂದ ಸನ್ಮಾನ ಮಾಡ್ಬೇಕು. ಅವ್ರಿಗೆ ಒಂದು ನಾವು ಸೊಲಾಟ್ ಹೊಡಿಬೇಕು, ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ಬೇಕು, ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ಅನ್ನೋ ಭಾವನೆ. ಅವ್ರು ಒಳ್ಳೆ ಕೆಲಸ ಮಾಡ್ಬೇಕು, ಮಾಡಿದವ್ರನ್ನ ಭೇಟಿ ಆಗ್ಬೇಕು ಅನ್ನೋದು ನಮ್ಮ ವಿಚಾರ. ಒಬ್ಬ ಶಾಲಾ ಮಾಸ್ತರ್ಗಳು ಒಳ್ಳೆ ಕೆಲಸ ಮಾಡ್ರೆ ಅವ್ರನ್ನ ಸತ್ಕಾರ ಸನ್ಮಾನ ಮಾಡೋದು. ಮುಂದ ರಾಜಕಾರಣಿಗಳು ಯಾರು ಒಳ್ಳೆ ಕೆಲಸ, ನಮ್ ಗ್ರಾಮ ಪಂಚಾಯತಿ ಅವರು ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಒಳ್ಳೆ ಕೆಲಸ ಮಾಡ್ರೆ ಅವ್ರಿಗೆ ನಮಗೆ ಈಗ ನೀರ್ ನಮ್ಮ ರೈತರಿಗೆ ಯಾರು ಹೆಲ್ಪ್ ಮಾಡ್ಯಾರಲ್ಲ, ಭೂಮಿಗೆ ನೀರ್ ತಂದು ಕೊಟ್ಟಾರಲ್ಲ. ಈಗ ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಲಕ್ಷ್ಮಣ ಸವದಿ ಅವರು, ಸನ್ಮಾನ್ಯ ನಮ್ಮ ಮಾಜಿ DCM ಲಕ್ಷ್ಮಣನ ಸವದಿ ಅವ್ರು ಏನ್ ಮಾಡ್ರು, ಈ ನಾಡಿಗೆ ನೀರ್ ತಂದು ಕೊಟ್ರು. ಅವ್ರದ್ದು ಏನ್ ಸಣ್ಣ ಸಾಧನೆ, ಬಹಳ ದೊಡ್ಡ ಸಾಧನೆ. 35 ವರ್ಷದ ಕೆಲಸ ನೆಲಗುದಿಗೆ ಬಿದ್ದಿತ್ತು. ಅದನ್ನ ತಂದು ತಮ್ಮ ಶ್ರಮ, ತಮ್ಮ ನೀರು ಮಾಡಿ ಆಧುನಿಕ ಭಗೀರಥ ಅವ್ರ ಬಗ್ಗೆನ ಹಾಡ ಬರ್ದಾನೆ. ಹೆಂಗ್ ಬರ್ದಾನೆ ಹೇಳ್ರಿ, ಆಧುನಿಕ ನಿಜವಾಗಿ ನೀವ್ ಯಾರು ಮಾತು ಹೇಳ್ರಿ ಅಬ್ಸನ್ ಅವ್ರ ಬೆಸ್ಟ್ ಮಾತು ಹೇಳ್ರಿ. ಯಾಕಂದ್ರ ಆಧುನಿಕ ಭಗೀರಥನ ಕರೆ ಅವೇನ್ ನಮ್ಮ ಮಹಾ ಭಗೀರಥ ಅವು ತಮ್ಮ ದೇವಾದಿಗತಗಳನ್ನ ಎಲ್ಲ ಹೊಲಸ್ಕೊಂಡ ಕಿಸಂದ ಆ ಶಿವನ ತಲೆ ಮೇಲೆ ಗಂಗಾ ಮಾತೆಯನ್ನ ತಗೊಂಡ್ ಬಂದ್ ಗಂಗಾ ಮಾತೆ ಹೇಳತ್ತವಂಗ
ನೀ ತಮ್ಮ ನಿಮ್ ಮುಂದೆ ರಥ ಹೊಡ್ಕೊಂಡು ಹೋಗ, ನೀ ಎಲ್ಲಿ ಹೊಕ್ಕಿ ಅಲ್ಲಿ ನಾ ಬರ್ತನ ಅನ್ಲತ್ ಗಂಗಾ ತಾಯಿ. ಹೌದು ಅವ್ ಹಾದಲ್ಲಿ ಭಗೀರಥ ಅದಕ್ಕ ಮ್ಯಾಲಿನ ನೀರ್ ತಂದವ ಭಗೀರಥ. ಭಗೀರಥ ಅದಕ್ಕೆ ನಮ್ಮ ಕೃಷ್ಣಾ ನದಿ ನೀರ್ ತಂದ ನಮ್ಮ ಅತ್ರಿ ನಮ್ಮ ತಾಲೂಕಿಗೆ ಹಳ್ಳಿ ನೀರ್ ತಂದು ತ್ಯಾಗ. ಕೊಟ್ಟ ನಮ್ಮ ಭಗೀರಥ. ಅದಕ್ಕೆ ಭಗೀರಥ ಯಾರ? ಆಧುನಿಕ ಭಗೀರಥ. ಸನ್ಮಾನ್ಯ ಲಕ್ಷ್ಮಣನ ಸವದಿ ಅವರು. ಅವ್ರ ಬಗ್ಗೆ ನಾ ಒಂದ್ ಹಾಡ ಬರ್ದನ್ರಿ ಬಸಣ್ಣ. ಈ ಸಂದರ್ಭದಾಗ ಹಾಡ್ಲಿ ಅನ್ನೋ ಅನ್ಸ್ಲಾದೈತಿ ನನಗೆ. ಹೆಂಗಂದ್ರೆ ಏನ್ ಬರ್ದನಂದ್ರೆ, ಹೊಳಿ ತುಂಬಿತಂದ್ರ ಜೂನ್ ತಿಂಗಳದಾಗ ನಮಗ್ ಭಾರಿ ಖುಷಿ ಆಗ್ತದೆ. ಯಾಕ ನೀರ್ ನಮಗ್ ಬರ್ತಾವ, ನಮ್ಮ ಅಣ್ಣ ಆಸೆ ಬಿಡ್ತೈತಿ ನಮಗ್ ನೀರ್ ಬರತಾವ, ನಮಗ್ ನೀರ್ ಬಿಡ್ತಾನ ನಮ್ಮ ಅಣ್ಣ ಅಂತೇಳಿ. ಹೆಂಗಂದ್ರೆ ತುಂಬಿದ ಹೊಳಿ ಮ್ಯಾಲ ಅಣ್ಣ ಕಾಣಿಸ್ತಾನ ಭಗೀರಥನಂತ ನಮ್ಮಣ್ಣ, ಭಗೀರಥನಂತ ನಮ್ಮಣ್ಣ ಲಕ್ಷ್ಮಣಣ್ಣ ಸೌದಿಯವರು ಬರುವಾಗ ಸಾವಿರ ಕಾವಲಿನ ಹರಿದು ಬಂದಾಳು ಗಂಗಾ ತಾಯಿ ಅಂತ ಹೇಳಿ ಹಾಡೈತೆ. ಹೆಂಗ್ ಹಾಡಪ್ಪ ಹಾಡ್ಲಿ ಅಂದ್ರೆ ಸ್ವರ ಹಚ್ಚಿ ಹಾಡ್ಬೇಕನ್ನೋ ಖುಷಿ ಐತಿ. ಯಾವ್ದು ಈಗ ಕೋಗಿಲಿ ಹಾಡ್ತಿದ್ಲೆ, ಕೋಗಿಲಿ ನ್ಯಾಚುರಲ್ ಆಗಿ ಹಾಡ್ತೈತ್ರಿ. ಯಾವ್ದು ಹಿಂದ್ ಮುಜಿಕಿಲ್ಲ, ಮುಂದ್ ಮುಜಿಕಿಲ್ಲ, ಯಾರು ಅದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ. ಹಾಡ್ತೈತಿ ತನ್ನ ಖುಷಿ ಸಂತೋಷನೂ ಆಗ್ತದೆ. ದನು ಹಾರ್ಕೊಳಕ, ದನು ಹಾರ್ ಮಾಡ್ಕೊಳಕ್, ದನು ನಿವಾರಣೆ ಮಾಡ್ಕೊಳಕ. ಅದಕ್ಕೆ ನಮ್ಮ ಲಕ್ಷ್ಮಣನ ಸೌದಿ ಜೂನ್ ತಿಂಗಳದಾಗ ನಮಗ್ ನೆನಪಾಕ. ಜೂನ್ 15-20 ಬತ್ತಾರ ನೀರ್ ಬರ್ತಾವ. 25ಕ್ಕೆ ನೀರ್ ಬಿಡ್ತಾರ. ನಮ್ ಖಾತ್ರಿಯಾಗಿ ಖುಷಿಯಾಗಿ ತುಂಬಿದ ಹೊಳಿ ಮ್ಯಾಲ ನಮ್ಮ ಅಣ್ಣ ಕಾಣಿಸ್ತಾನ. ತುಂಬಿದ ಹೊಳಿ ಮ್ಯಾಲ ನಮ್ಮಣ್ಣ ಕಾಣಿಸ್ತಾನೆ, ಭಗೀರಥನಂತ ನಮ್ಮಣ್ಣ, ಭಗೀರಥನಂತ ಸನ್ಮಾನ್ಯ ಲಕ್ಷ್ಮಣಣ್ಣ ಸೌದಿಯವರು ಬರುವಾಗ ಸಾವಿರ ಕಾವಲಿಲೆ ಹರಿದು ಬಂದಾಳೋ ನಮ್ಮೂರಿಗೆ ಗಂಗಾ ಮಾತಾ. ಸನ್ಮಾನ್ಯ ಲಕ್ಷ್ಮಣಣ್ಣ ಸೌದಿಯವರು ಬರುವಾಗ ಸಾವಿರ ಕಾವಲಿಲೆ ಹರಿದು ಬಂದಾಳೋ ನಮ್ಮೂರಿಗೆ ಗಂಗಾ ತಾಯಿ ಅಂತ ಹೇಳಿ ಹಿಂಗ ಹಾಡ ಅವ್ರ ಬಗ್ಗೆ ಹೊಗಳಿ ಹಾಡ್ರು ಖುಷಿ ಐತಿ. ಕಡಿಮೆ ಅಂತವ್ರ ಲಕ್ಷ್ಮಣನ ಸೌದಿ ಅಂತವ್ರು ಎಷ್ಟು ಕೆಲಸ ಮಾಡ್ಯಾರಲ್ಲ ಅಂತವ್ರು ಇನ್ನೂ ನಮ್ಮ ಸಣ್ಣ ಪ್ರಮಾಣದ ಜಡ್ಪಿಗಳಾಗಲಿ, ಜಿಲ್ಲಾ ಪರಿಷತ್ ಸದಸ್ಯರಾಗಲಿ, ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ಪೊಲೀಸ್ ಇಲಾಖೆ ಸಿಬ್ಬಂದಿಗಳಾಗಲಿ, ಮತ್ತು ಶಾಲಾ ಮತ್ತು ಇಲಾಖೆ ಶಿಕ್ಷಣ ಇಲಾಖೆ ಸಿಬ್ಬಂದಿಗಳಾಗಲಿ, ಯಾವುದೋ ಇಲಾಖೆ ಅಡಿಗೆ ಮಾಡಕ್ ಚಾಲು ಮಾಡೋಣ. ಯಾವುದೋ ಇವತ್ತಿನ ದಿವಸ ಸಿಹಿ. ಈಗ ಬೇಕಿಂಗ್ ಪೌಡರ್ ಹಾಕೋಣ. ಇದಕ್ಕೊಂದು 1.5 ಸ್ಪೂನ್, ಈಗ 1.5 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೊಂಡು ಹಾಕಪ್ಪ. ತಗೊಂಡಿದ್ದಾನೆ ಸ್ವಲ್ಪ ಹಾಕ. ಇದನ್ನ ಮತ್ತೊಂದು ಇದು ಹಾಕ, ಇನ್ನೊಂದು ಸ್ವಲ್ಪ ಇದೆ. ಬಿಡ್ಬೇಡ ಭಾಳ ಆತ. ಹಾಕದ ಬಾಳೆ ಜಾಸ್ತಿ ಆಗ್ಬಾರ್ದ. ಮುಂದೆ ಸೋಡಾ ಕೊಡು, ಚಿನ್ನ ಸೋಡಾ ಇಲ್ಲ ಐತಿ ನೋಡ್ರಿ, ಅಡುಗೆ ಸೋಡಾ. ಇದು 2 ಚಮಚಿ ಹಾಕೊಂತ ಇಲ್ಲ, ಚಮಚಿ ಇಲ್ಲಿ ಹಿಡಿ ಚಮಚಿ. 1 ಕಿಲೋಕ್ಕೆ 1 ಪೋಣ ಇದನ್ನ ಏನು ಮಾಡೋದು, ಇದು ಅಡುಗೆ ಸೋಡಾ. ಮುಂದೆ ಉಪ್ಪು ಸ್ವಲ್ಪ ಚಿಟಿಕೆ, ಉಪ್ಪ ಒಂದು ಪೋಡ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ತೀವಿ. ಅದು ಏಲಕ್ಕಿ ಅಲ್ಲ, ಅದು ಏನು ಬೇಕಾಗಿಲ್ಲ. ಈಗ ಇದು ತೆಗೆದಿಡುವ ಬೇಕಿಂಗ್ ಪೌಡ್ರ್ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಕೂಡ ಸ್ವಲ್ಪ ಇಲ್ಲ. ಇದನ್ನ ಆತನಪ್ಪ ಇದ ಈ ಕಡೆ ಬಾ ಕೈ. ಬೇಡ ಭಾಳ ಆತ. ಹಾಕೋಣ ಹೊಳ್ಳಿ. ಇದನ್ನ ಈ ಥರ ಕಲಿಸ್ಕೋಬೇಕ್ರಿ. ಮಿಕ್ಸ್ ಮಾಡಿದ್ವಿ ಇಲ್ಲೋ, ಎಣ್ಣೆ ಹಾಕಿ ಕಲಿಸಿ ಕೊಡ್ಬರಿ. ನಾನು ನೇನಾಗಿ ಎಣ್ಣೆ ಹಾಕಿ ಕಲಿಸ್ತೇನೆ. ಹಾಂ, ಅದರಲ್ಲಿ ಒಂದು ಹಾಕಿಬಿಡಿ ಸಾಕು. ಎಣ್ಣೆ ಎಲ್ಲ ಕಡೆ ಹಾಕಿಬಿಡಿ. ಎಲ್ಲಕ್ಕೆ ಸರ್ ಹಾಕಂಗಿಲ್ಲ, ಎಲ್ಲ ಕಡೆ ಹಾಕ. ಹಾಂ, ಕೈ ಹೆಸರು ನೀನು ಈಗ ಒಟ್ಟು ಕಲಿಸ್ಬೇಡ್ರಿ, ಇದನ್ನ ಮಾಡಿಬಿಡ್ರಿ. ಮತ್ತೇನು ಮಾತಾಡ್ಬೇಡಪ್ಪ. ಸ್ವಲ್ಪ ನೀರು ಹಾಕೋರಿ. ನೀರು ಚಲೋ ಅಂತ ನೀರು ಕುಡಿ ನೀರು. ಮಸಾಲ ಸ್ವಲ್ಪ ಹಾಕಿ, ಮೊಸರು ಹಾಕಿ ಜಗ್ಗು. ಮೊಸರು ಹಾಕ್ತೀವಿ ರೀ 2-3 ಚಮಚ ಹಾಕ. ಬೇಡ ತೆಗೆದ ಸಾಕು. ನೀರು ಇದು 1 ತಾಲಿ ನೀರು
ಇನ್ನೊಂದು ತಾಲಿ ನೀರು ರೀ. ಈಗ ಒಂದು ತಾಲಿ ಇದು 2ನೇ ತಾಲಿ ನೀರು, ಇದು 2 ತಾಲಿ ಶುಗರ್ ಅದ, 2 ತಾಲಿ ಸಕ್ಕರೆ ಸ್ವಚ್ಛ ಮಾಡಿದ ಸಕ್ಕರೆ ಐತಿ, 2 ತಾಲಿ ಸಕ್ಕರೆ ಮಾಡಿ. ಈ ಮೈದಾ ಹಿಟ್ಟ ಬಾಲುಷ ಮಾಡೋ ಸಲುವಾಗಿ ಮೈದಾ ಹಿಟ್ಟ 1.5 ಕಿಲೋವ, ಅದ್ರಾಗ ಒಂದು ಸ್ಪೂನ ಬೇಕಿಂಗ್ ಪೌಡ್ರ, ಒಂದು ಸ್ಪೂನ ತಿನ್ನು ಅಡ್ಗೆ ಸೋಡಾ, ಒಂದು ಮೊಸರ ಮತ್ತು ಸ್ವಲ್ಪ ಉಪ್ಪ 1 ಸ್ಪೂನ ಹಾಕಿ ಇದನ್ನು ಸಣ್ಣಗೆ ತೆಳುವಾಗಿ ಬೆರಳಿನಿಂದ ನಾದಿ ಇದನ್ನು ಒಂದು 10 ಮಿನಿಟ್ 15 ಮಿನಿಟ್ ಮುಚ್ಚಿಟ್ಟಿದ್ದೆವು. ಇದನ್ನು ಓಪನ್ ಮಾಡಿ ಈಗ ನಡೆದೈತಿ. ಇದನ್ನು ಉಳ್ಳಿ ಮಾಡ್ಕೊಂಡು ಬಾಲುಷ ಮಾಡೋದೈತಿ ತೋರಿ. ಹಾಗೆ ಇಟ್ಟು ಹೋಳ ಮಾಡಿ ಒಂದು ಹೋಲ್ ತೆಗೆದ್ರೆ ಭಾಳ ಚಲೋ, ಅಥವಾ ಇಟ್ಟು ಮಾಡಿ ಸಾಕು, ಒಂದಿಷ್ಟು ಹೋಲ್ ಬಿದ್ರೆ ಭಾಳ ಚಲೋ. ಈ ಥರ ಆರ್ಪಾರ ಆಗಂಗೆ ಒಂದು ಹೋಲ್ ಮಾಡ್ರೆ ಭಾಳ ಚಲೋ. ಆರ್ಪಾರ ಆಗಲಿಲ್ಲ ಅಂದ್ರೂ ನಡಿತೈತಿ. ಅದ್ರ ಭಾಳ ಉಳ್ಳಿ ದೊಮ್ಮೆ ಹಿಡಿಯಂಗಿಲ್ಲ, ಸಣ್ಣ ಸಣ್ಣ ಉಳ್ಳಿ ಹಿಡ್ಕೊಳ್ಳೋದು. ಯಾಕೆ ಸಣ್ಣ ಸಣ್ಣ ಹಿಡಿದೆ ಅಂದರೆ ಸರಿಯಾಗಿ ಅದು ಏನಾಕೈತಿ ಕರಿಯುವಾಗ ಸರಿಯಾಗಿ ಅದು ಬೆಂತೈತಿ. ಬೇಯ್ದು ಸರಿಯಾಗಿ ಇದಾಗ್ಬಿಡ್ಲೆ ಸಕ್ರೆ ಪಾಕ ಹಿಡ್ಲಿಕ್ಕೆ ಅನುಕೂಲ ಆಕೈತಿ ಅಂತೇಳಿ ದೊಡ್ಡ ದೊಡ್ಡ ಉಳ್ಳಿ ಹಿಡಿಯಂಗಿಲ್ಲ. ಶುದ್ಧ ಡಬಲ್ ಫಿಲ್ಟರ್ ಗಾಣದ ಎಣ್ಣೆ. ಈಗ ಎಲ್ಲ ಬಾಲುಷ ಮಾಡಿ ಎಣ್ಣೆ ಹದವಾಗಿ ಕಾದತಿ. ಸೌದಿ ಒಲೆ ಮೇಲೆ, ಕಟ್ಗೆ ಒಲೆ ಮೇಲೆ ಕಾದತಿ ಹದವಾಗಿ. ಈಗ ಬಿಟ್ಟು ನೋಡಾಕತ್ತಿದ್ದೀವಿ, ಬಿಡಾಕತ್ತಿದ್ದೀವಿ. ಬಾಲುಷ ಆಗದಿ ಸರಿಯಾಗಿ ಬೇಯ್ಲಾಕತ್ತಾವ, ಬೆಂದಲಾಗ್ತಾವೆ. ಹಾಕಿದ್ದೆ ಅದಕ್ಕೆ ಸಕ್ರೆ ಪಾಕ ರೆಡಿ ಆಗೈತಿ. ಒಂದೇಳಿ ಬಂದ ರೆಡಿ ಆಗೈತಿ. ಸಕ್ರೆ ಪಾಕಿನೊಳಗೆ ಸ್ವಲ್ಪ ಇದು ಹಾಕ್ತೀವಿ ನಾವು, ಯಾಲಕ್ಕಿ ಪುಡಿ, ಜಜ್ಜಿ ಪುಡಿ ಮಾಡ್ತೀವಿ, ಹಾಕ್ತೀವಿ ಯಾಲಕ್ಕಿ ಪುಡಿ. ಇಲ್ಲ ಇದನ್ನ ಬಿಡ್ತೀವಿ. ಬಾಲುಷ ರೆಡಿ ಆಗ್ಯಾವು, ಅರಿವಿಲ್ಲ. ಇದನ್ನ ಕೊಡ್ತೀವಿ, ಹಾಕ್ತೀವಿ ಸ್ವಲ್ಪ ಬಿಡ್ಲಿನ ಒಂದು ಸಾಕು ಪತ್ರೊಳಗೆ ಮುಣಗಂಗ ಇವ ಬಿಡಬೇಕು.